ಲೋಕಸಭಾ ಎಲೆಕ್ಷನ್ಗೆ ಏನೇನು 3 ತಿಂಗಳು ಬಾಕಿ ಉಳ್ಕೊಂಡಿದೆ. ಗೆಲ್ಲೋ ಅಭ್ಯರ್ಥಿಗಾಗಿ ಇಲ್ಲಿ ಹುಡುಕಾಟ ನಡೆಸ್ತಾ ಇದೆ ಎರಡು ಪಕ್ಷಗಳು. ಇದರ ಮಧ್ಯದಲ್ಲೇ ಬಿಜೆಪಿಯಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕೇಸರಿ ಕಲಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಘಟಾನುಘಟಿಗಳೆಲ್ಲರೂ ಕೂಡ ಕಣ್ಣಿಟ್ಟಿದ್ದಾರೆ. ನಮಗೆ ಬೇಕು ಆ ಕ್ಷೇತ್ರ, ಗೆಲ್ಸ್ಕೊಂಡ್ ಬರ್ತೀನಿ ಕೊಡಿ ಅಂತ ಹೇಳಿ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಇದೀಗ ಚಿಕ್ಕಬಳ್ಳಾಪುರದಿಂದ MTB ನಾಗರಾಜ್ ಕಣಕ್ಕಿಳಿತಾರ ಅನ್ನುವಂಥ ಪ್ರಶ್ನೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಲೋಕಸಭಾ ಅಖಾಡಕ್ಕೆ MTB ನಾಗರಾಜ್ ಧುಮುಕ್ತಾರ. ಹೈಕಮಾಂಡ್ ಏನಾದರೂ ಒಪ್ಪಿಗೆ ಕೊಟ್ಟರೆ ನಾನೇ ಬಿಜೆಪಿ ಅಭ್ಯರ್ಥಿ ಆಗ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ MTB ನಾಗರಾಜ್ ರಿಯಾಕ್ಷನ್ ಕೊಟ್ಟರು. ನನ್ನ ಬಗ್ಗೆಯೂ ಕೂಡ ಗಮನ ಹರಿಸುವಂತೆ ನಾನು ಹೇಳಿದ್ದೀನಿ. ಹೈಕಮಾಂಡ್ ನಾಯಕರು ಸಭೆಯನ್ನ ಕರೀತಾರೆ, ಕರೆದಾಗ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಜೊತೆಗೆ ಜಾತಿವಾರು ಕ್ಷೇತ್ರವಾರು ಅಭ್ಯರ್ಥಿಯನ್ನ ನೋಡಿ ಅವರು ಆಯ್ಕೆ ಮಾಡ್ತಾರೆ ಹೈಕಮಾಂಡ್ ನಾಯಕರು. ನನಗೆ ಗೆಲ್ಲೋ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತೇಳಿ MTB ನಾಗರಾಜ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. 2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಈಗಾಗಲೇ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡಿದೆ. ಅದರ ಭಾಗವಾಗಿ ಇವತ್ತು BY ವಿಜೇಂದ್ರ ಅವರು ಕೂಡ MTB ನಾಗರಾಜ್ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು. MTB ನಾಗರಾಜ್ ಅವರು ಮಾಜಿ ಸಚಿವರು, ಹಾಗೇನೇ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡರು, ಹಾಗೆ ಕುರುಬ ಸಮುದಾಯದ ಪ್ರಭಾವಿ ನಾಯಕರು ಕೂಡ ಹೌದು. ಮುಂದಿನ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅಭ್ಯರ್ಥಿಗಳು ಯಾರಾಗ್ತಾರೆ ಅಂತಕ್ಕಂಥ ಕುತೂಹಲ ಸಹಜವಾಗಿ ಮೂಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನ್ನ ಜೊತೆ ಸ್ವತಃ MTB ನಾಗರಾಜ್ ಸಾಹೇಬ್ರವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಾವು ಕೂಡ ತಯಾರಿ ನಡೆಸಿದ್ದೀರಿ ಅಂತಕ್ಕಂಥದ್ದು. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ತಾವು ಅಭ್ಯರ್ಥಿ ಆಗ್ತಾ ಇದ್ದೀರಾ? ಈಗ ತಯಾರಿ ಯಾರೂ ನಡೆಸಿಲ್ಲ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಜಿಲ್ಲಾವಾರು ಸಭೆಗಳು ಮಾಡಿ ಅಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ಅಂತೇಳಿ ಆ ಅಭ್ಯರ್ಥಿಗಳು ಆಗುವಂಥ ಅಭ್ಯರ್ಥಿಗಳ ಪಟ್ಟಿ ತೊಗೊಂಡು ಆಯ್ಕೆ ಮಾಡಿಕೊಂಡು ಅದು ಹೈಕಮಾಂಡ್ಗೆ ರವಾನೆ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ನಾವು ಅಧ್ಯಕ್ಷರು ಕೂಡ ಕೆಲವು ರಾಜಕೀಯವಾಗಿ ಚರ್ಚೆ ಮಾಡಿದ್ದೇವೆ. ಇದು ಮತ್ತೆ ಪರಿಶೀಲನೆ ಮಾಡಿ ಇದನ್ನು ತಗೊಳ್ಳೋಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಅಭ್ಯರ್ಥಿನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಗಮನವನ್ನು ಹರಿಸಿ ಅದನ್ನು ಅಭ್ಯರ್ಥಿನ ಆಯ್ಕೆ ಮಾಡುವಂಥ ಕೆಲಸ ಮಾಡೋಣ ಅನ್ನೋ ಮಾತು ಹೇಳಿದ್ದಾರೆ. ಆಕಾಂಕ್ಷಿಗಳ ಪಟ್ಟಿಯಲ್ಲಿ MTB ನಾಗರಾಜ್ ಅವರ ಹೆಸರು ಕೂಡ ಇದೆ. ನನ್ನ ಹೆಸರಿಲ್ಲ, ಹೈಕಮಾಂಡ್ ತೀರ್ಮಾನ ಏನು ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಆಕಾಂಕ್ಷಿಗಳದ್ದು BJPಯಿಂದ ಸಾಕಷ್ಟು ಉಟ್ಕೊಂಡಿರ್ತಕ್ಕಂಥದ್ದು. ಮಾಜಿ ಸಚಿವರಾಗಿದ್ದಂಥವ್ರು ಈಗ ಸುಧಾಕರ್ ಅವರು ಇರ್ಬೋದು, ಮತ್ತೊಂದು ಕಡೆ ಸರ್ ವಿಶ್ವನಾಥ್ ಅವರು ತಮ್ಮ ಪುತ್ರನಿಗೆ ಕೊಡಬೇಕು ಅಂತೇಳಿ ಅವರು ಕೂಡ ಬಹಿರಂಗವಾಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸಹಜವಾಗಿ ಸಾಕಷ್ಟು ಅಭ್ಯರ್ಥಿಗಳು ಯಾರಾದರೂ ಸೂಕ್ತ ಅಂತ, ಯಾಕೆಂದರೆ ತಾವು ಈಗ ಹೈಕಮಾಂಡ್ ಮೇಲೆ ಹೇಳ್ತಾ ಇದ್ದೀರಿ. ತಾವು ಈಗ ಚುನಾವಣೆಗಳು ಬಂದಾಗ ಅಭ್ಯರ್ಥಿಗಳಾಗುವಂಥವರು ಭಾಳ ಸಹಜವಾಗಿ ಕೇಳೋವಂಥದ್ದು, ಅದು ಸಹಜವಾಗಿ ನಾವು ನೋಡಿದ್ದೇವೆ ಚುನಾವಣೆಗಳು ಬಂದಾಗ. ಇವತ್ತು 2-3 ಜನ ಕೇಳ್ತಾ ಇದ್ದಾರೆ. ಇವೆಲ್ಲರೂ ಕೂಡ ಇದನ್ನೇ ಚರ್ಚೆ ಮಾಡಿದ್ದೀವಿ. ಅದ್ರಲ್ಲಿ ಹೈಕಮಾಂಡವರು ಚರ್ಚೆ ಮಾಡಿ ಗೆಲ್ಲುವಂಥ ಅಭ್ಯರ್ಥಿ ಯಾರು ಅಂತ ಅವರು ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಯಾರಾದರೂ ಗೆಲ್ಲಬಹುದು, ಎಲ್ಲ ಜಾತಿವಾರು ಕ್ಷೇತ್ರವಾರು ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಗೆಲ್ಲುವಂಥ ಅಭ್ಯರ್ಥಿನ ಅವ್ರು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದಾಗ ಅದನ್ನು ನಮ್ಮ ಗಮನಕ್ಕೂ ತರ್ತಾರೆ. ಇಂಥ ಅಭ್ಯರ್ಥಿಗಳು ಆಯ್ಕೆ ಮಾಡ್ಬೋದಾ, ಗೆಲ್ತಾರ ಅಂತ. ಹಾಗಿದ್ರೆ MTB ನಾಗರಾಜ್ ಅವರು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅಭ್ಯರ್ಥಿ ಆಗಬಹುದು? ಇಲ್ಲ, ಹೈಕಮಾಂಡ್ ಡಿಸಿಷನ್. ಎಸ್, ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಸಚಿವರಾದಂಥ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. MT ನಾಗರಾಜ್ ಅವರ ಮಾತು. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದಕ್ಕೆ ನಾನು ಬದ್ಧ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಸಮುದಾಯವರು ಕೂಡ ಒಂದಿಷ್ಟು ಅಂದರೆ ಸಮುದಾಯದ ಪ್ರಮುಖರು ಕೂಡ ಒತ್ತಡ ಇರುತ್ತೆ.